ಏರನ್ ತಾರ್ದೆನ್ನೆಡೆ ತಿನ್ನೋಡಿಗೆ ಮಾತ ಬಂದ್ಪೇರಿ ಅಣ್ಣ ನಿಜವಾದ ತಾರದೆನೆ ಇಟ್ಟೆ ಅಂದೆ ಕೋಡ ಒಂದು ಮಾತು ಈಗ ನನ್ನದೊಂದು ಕೇಳಿದ್ರೆ ಎಂತದ್ದು ಆಗ್ಬೋದು. ಬೆಳಗ್ಗಿಂದ ಹೇಳ್ತಾ ಇದ್ದೇನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗಾಗಿ ನಾನು ಸಿಟೌಟ್ ಅಂದರೆ ನಾಯಿಗಳು ಮಲಗ್ತಾವಲ್ಲ ಅಲ್ಲಿ ಕ್ಲೀನ್ ಮಾಡುವ ಅಂತ ಹೋಗ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಪಿನೈಲೆಲ್ಲ ಹಾಕಿ ನೀರು ಸರ್ಪ್ ಎಲ್ಲ ಹಾಕಿ ಅಲ್ಲೆಲ್ಲ ಹಾಕಿ ಚೆಂದ ಮಾಡಿ ಕ್ಲೀನ್ ಮಾಡಲಿಕ್ಕೆ ಈಗ ತೊಗೊಂಡು ಹೋಗೋದು. ಅಮ್ಮ ಮಲ್ಕೊಂಡಿದ್ದಾರೆ ಗೈಸ್. ಆಮೇಲೆ ನನಗೆ ಹಿಡ್ಕೊಂಡು ಹೋಗ್ತೇನೆ. ಮೊದಲು ಚೆಂದ ಮಾಡಿ ಗುಡಿಸ್ಬೇಕು. ಬೆಳಗ್ಗೆ ಬಿಡ್ತದೆ ನೋಡಿ. ಇವಾಗ ನಾನು ಅಂಗಳ ಗುಡಿಸ್ತಿದ್ದೀನಿ ಗೈಸ್. ನೋಡ್ಬೋದು ಅಂಗಳದಲ್ಲಿ ತುಂಬ ಕಸ ಉಂಟು. ಮತ್ತು ಪಂಪ್ ಹಾಕಿದ್ದೇನೆ, ಕಾಣ್ಬೋದು ಅಲ್ಲಿ ವೈರ್ ಕೊಟ್ಟಿದ್ದೇನೆ ಒಳಗಡೆ. ಈಗ ಅದನ್ನು ಗುಡಿಸ್ಬೇಕು. ಹೊರಗಿದೆಲ್ಲ ಆಯಿತು ಸ್ವಲ್ಪ ಕ್ಲೀನಿಂಗ್, ಹಾಗೆ ಒಳಗಿದ್ದು ಮಾಡು ಅಂತೇಳಿ ಇದೊಂದು ಇಲ್ಲೆಲ್ಲ ಗುಡಿಸಿ ಒಂದು ಒರೆಸ್ಬೇಕೀಗ ಚಂದ ಮಾಡಿ. ಹಾಗೆ ಈಗ ಎಷ್ಟು ನಾವು ಗುಡಿಸಿದ್ರು ಉಂಟಲ್ಲ ಬೆಳಗ್ಗೆ ಈಗ ಇರ್ತದೆ ನೋಡಿ ಅಂತ. ಎಷ್ಟೇ ಸಲ ಗುಡಿಸಿದ್ರು ರಿಟರ್ನ್ ಆಗಿರ್ತದೆ. ಅದು ಒಂದು ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋದರೆ ಒಂದು ಕ್ಲೀನ್ ಇರ್ತದೆ ನಮ್ಮ ಮನೆ, ಇಲ್ಲಾಂದ್ರೆ ಉಂಟಲ್ಲ ಹಾಗೇ ಆಗ್ತದೆ. ನೋಡ್ಬೋದು ಚೆಂದ ಮಾಡಿ ಒರೆಸ್ಬೇಕು. ಈಗ ತುಂಬ ಕೆಲಸ ಉಂಟು. ಇವಾಗಲೇ ಹೇಳಿದ್ದೆ ನಾನು ನಾಯಿಯ ಗೂಡಿನ ವಿಷಯ. ಹಾಗೆ ಅದರ ಹಿಂದೆ ಇದ್ದೆ, ಅದು ನಮ್ಮ ಸಬ್ಸ್ಕ್ರೈಬರ್ ಅವರು. ಹಾಗೆ ಅವರು ಏನಂತ ಹೇಳಿದ್ರು ಸ್ವಲ್ಪ ಕಡಿಮೆ ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಈಗ ನಾನು ಮೆಟೀರಿಯಲ್ದು ಹಣ ಕೊಟ್ಟೆ, ಅಂದರೆ ಅದಕ್ಕೆ ಏನು ಆಗ್ತದೆ ನೋಡಿ ಅದರದ್ದು ಸ್ವಲ್ಪ ದೊಡ್ಡ ಗೂಡೆ ಮಾಡುವ ಅಂತೇಳಿ. ಹಾಗೆ ಈಗ ಒಂದು ಕನ್ಫ್ಯೂಷನಲ್ಲಿ ಉಂಟು ನನಗೆ, ಅಂದರೆ ಗೂಡು ನಾನು ಇಲ್ಲಿ ಸೈಡಲ್ಲಿ ಇಡ್ಲಾ ಇಲ್ಲ ಫ್ರಂಟಲ್ಲಿ ಇಡ್ಲಾ ಅಂತ ಹೇಳಿ ಸ್ವಲ್ಪ ಥಿಂಕಿಂಗ್ ಆಗ್ತಾ ಉಂಟು. ಹಾಗೆ ನೋಡು, ಅವ್ರು ಬಂದರೆ ತೋರಿಸ್ತೇನೆ ಆಯಿತಾ. ನನಗೆ ಇವತ್ತು ಬರ್ತಾರ ಗೊತ್ತಿಲ್ಲ, ಆದರೆ ಪರ್ಚೇಸ್ ಎಲ್ಲ ಗೋಡೆಲ್ಲ ಈಗ ಮಾಡಿದ್ರಂತೆ. ಹಾಗೆ ಅದು ಇಲ್ಲಿ ಬಂದು ಮಾಡ್ತಾರಾ ಇಲ್ಲ ಅವರ ಮನೆಯಲ್ಲಿ ಮಾಡಿ ತರ್ತಾರಾ ಅಂತೇಳಿ ಗೊತ್ತಿಲ್ಲ. ಹಾಗೆ ಹಾಗೆ ಈಗ ಪದಾರ್ಥ ಇವತ್ತು ಕಾಯಿ ಪದಾರ್ಥ ಮಾಡೋದು ಅಂತೇಳಿ ನಿನ್ನೆ ಬರುವಾಗ ತಂದಿದ್ದೆ. ಇದು ಕಾಯಿ ತೆಂಗಿನ ತುರಿ ಎಲ್ಲ ಕಟ್ ಮಾಡಿದೆ. ಹಣ್ಣ ಒಂದು ಬೇಗ ಉಂಟು ಗೈಸ್. ಇಲ್ಲಿ ಗೂಡು ಮಾಡುವನ ಅಂತ ನೋಡೋದು ನಾನು ಈ ಪ್ಲೇಸಲ್ಲಿ. ಆದರೆ ತೆಂಗಿನಕಾಯಿ ಬೀಳ್ತದೆ ಅಂತ ಕೂಡ ಒಂದು ತಲೆಯಲ್ಲಿ ಉಂಟು. ಅದು ತೆಂಗಿನಕಾಯಿ ಬೀಳುವ ಟೈಮ್ ಅಂದರೆ ಅದು ಶೀಟ್ ತಗಡಲ್ಲ, ಏನು ಆಗಲ್ಲ ಅಂತ ಆಗ್ತದೆ ನನಗೆ. ಯಾಕಂದರೆ ಇಲ್ಲಿ ಉದ್ದ ಪ್ಲೇಸ್ ಉಂಟು ಅಲ್ಲಿ ತನಕ, ಇಲ್ಲಿ ಮಾಡ್ಬೋದು ಅಂತ ನನ್ನ ಥಿಂಕಿಂಗ್. ಫ್ರಂಟಿಂದ ಯಾರು ಬರುವಾಗ ಇಲ್ಲಿ ಕಾಣ್ತದೆ. ಅವು ವಿಷಯ ಬರ್ತದೆ ಪದಾರ್ಥ ಆಯಿತು, ಕಾಯಿ ಪದಾರ್ಥ. ಮತ್ತು ಈಗೊಂದು ನಾನು ಮಾಡ್ತಾ ಇದ್ದೇನೆ, ಇದು ಅಮ್ಮನಿಗಲ್ಲ, ಇದು ನನಗೆ ಮತ್ತು ಟೀಚರಿಗೆ. ಈ ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾ ಇದ್ದೇನೆ, ಅದಕ್ಕೆ ಬೈತಾ ಇದ್ದಾರೆ ತೆಂಗಿನ ಎಣ್ಣೆ ಮಾಡಬಾರ್ದು. ಇದು ಮೀನಿಗೆ. ಹೌದಾ, ನೀವು ಒಂದು ಹೇಳಿ ಆಯಿತಾ. ಏರ್ ಬನ್ನೀರಿಗೆ ಏರನ್ ತಾರ್ದೆನ್ನೆಡೆ ತಿನ್ನೋಡಿಗೆ ಮಾತ ಬಂದ್ಪೇರಿ ಅಣ್ಣ ನಿಜವಾದ ತಾರದೆನೆ ಇಟ್ಟೆ ಅಂದೆ ಕೋಡ ಅಂಗಡಿಗೆ ಅದಂಡಿರು ಗೊತ್ತುಂಡ ತಾರದೆನೆ ಎಡ್ಡೆ ಆಂಡ ಎನ್ನಿಕ್ಲೆ ಕೊಂಚ ಪರಿಮಳ ಬರ್ಪುಣು ಬಂಡದು ತಾರದೆನೆ ಪಾಡು ಜೀರು ನಂಡಿ ಅವು ಹಿರಿಗೆ ಅಭ್ಯಾಸ ಆತು ದುಂಬುಡ್ದೊಕ್ಕ ಸನ್ಫ್ಲವರ್ ಕಾಯ್ತು ನಂಗೊಂದು ಹೇಳಿ ಆಯ್ತಾ ಕಮೆಂಟಲ್ಲಿ. ತೆಂಗಿನಕಾಯಿಯಲ್ಲಿ ಹೌದಾ ತೆಂಗಿನಕಾಯಿ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡಬಾರ್ದಾ ಅಂತೇಳಿ. ನನ್ನ ಲೆಕ್ಕದಲ್ಲಿ ಮಾಡ್ಬೋದು ಅಂತ ಆಗ್ತದೆ, ಆದರೆ ಯಾರು ಮಾಡುದಿಲ್ಲ. ಯಾಕಂದರೆ ಸ್ಮೆಲ್ಲಿಗೆ ಅಂತ ನನಗೆ ಡೌಟು. ಸ್ಮೆಲ್ ಹಾಂ ಹಿರೇಗೆ ಎಣ್ಣೆ ಹೊಡ್ಚಿ ನೋಡಿ. ಹಾಂ ಅಂದ ಹಿರೇಗೆ ಏತ ಆಸೆ ಆಂಡಲ್ಲ ನನ್ನ ಕೊರ್ಪುಜೆ ಅಂತ. ಹಾಂ ಇದಕ್ಕಿಂತ ಮೊದಲು ಎಣ್ಣೆದೆಲ್ಲ ಕೊಟ್ಟಿದ್ದೇನೆ ಆಯ್ತಾ ಅವರಿಗೆ, ಇನ್ನು ಕೊಡುದಿಲ್ಲ. ದಾದಾ ದೈ ತೂಪ ತಿಂದ ತೊಂದರೆ ಇಜ್ಜಿ, ಆರೋಗ್ಯ ಮುಖ್ಯ. ಡಾಕ್ಟರ್ ಬಂದ ದಾದಣ್ಣಿ
ತೂಪ ತಿಂದಲ್ಲ ಸಹ ಮಾರೇ ಗೊರೊಚ್ಚಿ ಅಮ್ಮ ನನ್ನ ಪನೀರ್ ಉಂಡ ಇರ್ದೆ ಆ ಕೋಟ್ ಬಾಡ್ಲಿ ಇರು ಒಂದು ನೈಟ್ ಚಂಡಿ చేయండి నైటీన్ బెగర్ ఎప్పుడు ఇంక బయ్యేరు నన్ను బయ్యేడు చెప్తున్నాను ಜ್ವರಾರು ಅಮ್ಮ ಅವರು ಕೇಳುದಿಲ್ಲ ಇದು ಒಂದು ಮಾತು ಈಗ ನನ್ನದೊಂದು ಕೇಳಿದ್ರೆ ಎಂಥದ್ದು ಆಗ್ಬೋದು ಬೆಳಗ್ಗಿಂದ ಹೇಳ್ತಾ ಇದ್ದೇನೆ ಆ ಒಂದು ಸ್ವೆಟರ್ ಹಾಕಿಕೊಳ್ಳಿ ಅಂತ ನಾನೇ ಹಾಕೊಡ್ಬೇಕಷ್ಟೇ ಅಷ್ಟು ಹೇಳಿ ಸಾಕಾಯ್ತು ನನಗೆ ಮಾರೆ ನನ್ನ ಮಕ್ಕಳಿಗಾದ್ರೂ ಎರಡು ಬೈದು ಹಾಕಿಸ್ಬೋದು ಇವರಿಗೆಲ್ಲ ಎಂತ ಮಾಡ್ತೀವಿ ಅಲ್ವಾ ಪ್ರಾಯ ಆದ್ಮೇಲೆ ಈಜಿ ಆಯ್ತಾ ಎಲ್ಲರೂ ಹೇಳಿ ಪ್ರಯೋಜನ ಇಲ್ಲ ಇವಾಗ ಮಳೆ ಇಷ್ಟು ಹೊತ್ತು ಬಿಸಿಲಿತ್ತು ಇವಾಗ ಮಳೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಆಗ್ತಾ ಬಂತು ಇವೊಬ್ಬ ಕಣ್ಣು ತೂಗಿಸಿ ಹೊರಗೆ ನೋಡ್ತಾ ಇದ್ದಾನೆ ಶಂಭು ಕೂಡ ಇಲ್ಲೇ ಇದ್ದಾನೆ ಇಲ್ಲಿ ಅನ್ನ ಇಟ್ಟಿದ್ದಾನೆ ಹಾಗೆ ಮತ್ತು ಇದು ನಾಯಿಗಳಿಗೆ ಊಟ ಇದಕ್ಕೆ ನಾಯಿಗಳಿಗೆ ಅಂತ ಇದು ಮಾಡೋದು ನಾಯಿಗಳಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೂತಾಯನ್ನು ಫ್ರೈ ಮಾಡಿ ಇಟ್ಟೆ ಹಾಂ ಮಧ್ಯಾಹ್ನ ಮಾತ್ರನಾ ಅವು ಮಧ್ಯಾಹ್ನದ್ದು ಹಾಂ ಅವು ಮಾತ್ರ ಹಾಂ ಮೂಜಿ ಮಧ್ಯಾಹ್ನ ಮಾತ್ರ ಗುಡಿಗೆ ಬರೆಸಿ ನಂದು ಊಟ ಆಯಿತು ಅಮ್ಮಂದು ಕೂಡ ಊಟ ಆಯಿತು ಇವಾಗ ನಾಯಿಗಳಿಗೆ ಊಟ ಹಾಕಬೇಕು ಅಂದ್ರಪ್ಪ ಒಳ್ಳೆದಿತ್ತಾಯ್ತಾ ಬಜ್ಜಿ ನಿಜವಾಗ ಈ ಮಳೆಗೆಲ್ಲ ಬಜ್ಜಿ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ ಭಯಂಕರ ಈಗ ನಾಯಿಗೊಂದು ಊಟ ಹಾಕುವ ಮೀನಿನ ಪದಾರ್ಥದಲ್ಲಿ ಪಾಪ ಬೆಳಗ್ಗೆ ಹಾಕಿದ್ದೇನೆ ಇವನು ಸ್ಕೂಲಿಂದ ಬರುವ ಡ್ರೆಸ್ ನೋಡಿ ಮಾರೇ ಹೈಟೆ ಬರ್ತೀನಿ ಮೆದೆಟ್ಟೆ ಬರ್ತೀನಿ ಬಸ್ ಇಟ್ಟು ಪೂರ ಇಲ್ಲ ಈ ಕಲಾ ಏನಿಲ್ಲ ಮತ್ತೊಂದು ಎಡೇತದ ದಾದ ಕೂಕೋನ ಇವತ್ತಿಂದ ಚಿಂಚುವಿಗೆ ಇದು ಎಂತ ಹೇಳುದು ಸ್ಪೋರ್ಟ್ಸು ಪ್ರಾಕ್ಟೀಸ್ ಹಾಗೆ ಮುಂಚಿನ ತಾಗಣ ಈ ಸುರುಕ್ಕೆ ಅಪ್ಪಕ್ಕೆ ಬೊಡ್ಚ ಅಂದ ಪಕ್ಕ ತಾಗಣಿಗೆ ಚಿಂಗಂಪುರ ಹೊಲ್ತುವೆ ಅವರಿಗೆ ಅಮ್ಮನಿಗೆ ಮನಸ್ಸಿಲ್ಲ ಮತ್ತೆ ನಾನು ಕಳಿಸಿದ್ದು ಇಂಚಿನ ಇನ್ನಿಲ್ಲ ಪಾರ್ಸಲ್ ಇತ್ತನಾ ಯೂನಿಫಾರ್ಮು ಆಯ್ತು ಉಲೈ ಕೊಡ್ಬೇಕು ಮೀನ ವಾಡ ಗೊಬ್ಬು ನಿಕ್ಲೇಗೆ Anda ఇంత వస్తే ఒట్టుకున్నాను అప్పుడు గొబ్బులకి దుమ్ము గొబ్బులకి కేసర జారింగిడి ఇంచ మొత్తం ఇంచ ఆడ అవుట వల్తది నేను ఇయ ಪುಂಡಿ ಪ್ಲೇಟ್ ಹೋಗ್ಬೇಡ ರಿಚ್ಚಿ ಪೂರ ಒಟ್ಟಿಗೆ ಎಲ್ಲಿ ಪುನಃ ಅಂಚಬರದ ಆಲಜ್ಜಿ ಅನ್ಬಾಕ್ಸಿಂಗ್ ಮಾಡು ಇದು ನಿನ್ನೆ ಕಳಿಸಿದಾರಲ್ಲ ಅವರೇ ಆಗಿರ್ಬೇಕು ಆರ್ಡರ್ ಮಾಡಿ ನೈಟ್ ಕೊಟ್ರಲ್ಲ ಅಮ್ಮನಿಗೆ ಡ್ರೆಸ್ಸಿ ಟಾಪ್ ಮೊನ್ನೆಯಿಂದ ಅಮ್ಮನಿಗೆ ಬರ್ತಿತ್ತು ಇವಾಗ ನಂಗೆ ಪ್ಯಾಂಟ್ ಉಂಡಿಯಾ ಇದು ನೀವು ಸರಿ ಕೊಟ್ಟಿದ್ದೆ ಆಯ್ತಾ ಆನೆಗೆ ಆನೆದ್ದೆ ಕೊಟ್ಟಿದ್ದಿ ಅಂಗಿ ಸೂಪರ್ ಉಂಡಿ ಆನೆದ ಅಂಗಿ ಓ ದೇವರೇ ಬೊಡ್ಡಿ ಪಿಟ್ಟೊಂಡೆ ಚೂರು ಮಾಡ್ಕೊಡು ಪ್ಯಾಂಟ್ ಸಾಲಿಚ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಸದ್ಯಕ್ಕ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಸೈಜ್ ಇದು ಮೀಡಿಯಮ್ ಆದ್ರೆ ಇದು ಮಲ್ಲೋಡು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇದ್ರೆ ಅವರೇ ಕಳಿಸಿರೋದು ಅವ್ರು ತುಂಬಾ ಐಟಮ್ ಆರ್ಡರ್ ಮಾಡಿದ್ದಾರೆ ಒಮ್ಮೆಲೆ ಮೊನ್ನೆ ಅಮ್ಮ ಹತ್ರ ಎಲ್ಲ ಕಾಲಲ್ಲೆಲ್ಲ ಮಾತಾಡಿದ್ರು ಫಾರಿನ್ ಅಲ್ಲಿ ಇರೋದು ಅವರು ಹಾಗೆ ಅವರು ಕಲಿಸಿರುವಂತ ಹೆಸರೆಲ್ಲ ಹೇಳುದು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಹೇಳ್ತಾ ಇಲ್ಲ ಪ್ಲೇಸ್ ಏನು ಗೊತ್ತಾ ಸಾಯಂಕಾಲ ಆಗ್ತಾ ಬಂತು ಏನಿರಲಿಲ್ಲ ಇವತ್ತು ಸ್ಕೂಲಿಂದ ಬಂದು ತಿನ್ನಲಿಕ್ಕೆ ಅದಕ್ಕೋಸ್ಕರ ಈಗ ಒಂದು ನಾನು ಮೊನ್ನೆ ತೆಗೆದಿಟ್ಟ ಗೆಣಸಿತ್ತು ಗೆಣಸು ಅದನ್ನೊಂದು ಪೋಡಿ ಮಾಡುವಂತ ನಾನೊಂದು ಎಡ್ಡೆ ತಿಂದಿನ ಅದಕ್ಕೆ ಎಣ್ಣೆ ಇಟ್ಟಿದ್ದೇನೆ ಆಗದೇ ಎಣ್ಣೆ ಆಯಿತಾ ನಾನು ಎಣ್ಣೆ ಎಲ್ಲ ವೇಸ್ಟ್ ಮಾಡೋದಿಲ್ಲ ಅದೇ ಎಣ್ಣೆ ಮತ್ತೆ ಗೊತ್ತು ನಮ್ಮ ಫಿಲ್ಟರ್ ನೀರಲ್ಲಿ ನೋಡಿ ಅಂತೆ
ಎಂತ ಗೊತ್ತಾಯ್ತು ಇದು ಇರುವೆ ಎಂತ ಬೇಸಿಗೆ ಟೈಮಲ್ಲಿ ನಮ್ಮ ನೀರು ಇರುವುದಿಲ್ವಲ್ಲ ಅದಕ್ಕೋಸ್ಕರ ಎಲ್ಲ ಒಳಗೆ ಉಪ್ಪು ವರ್ಷ ಹಿಂದಿಕ್ಕಲ್ಲ ಅವ ಹಾಕೊಳೋದು ಅವನು ಅದನ್ನು ಮಾಡ್ತಿದ್ದೆ ನಾನು ಇದನ್ನು ಮಾಡ್ತೀನಿ. ಅದು ಎಂತ ಗೊತ್ತಾ ಅವನಿಗೆ ಎಂತ ಸಾಯಂಕಾಲ ಎಂತ ಆದ್ರೂ ಒಂದು ಇರ್ತದೆ ತಿನ್ನಲಿಕ್ಕೆ, ಅದು ಗೊತ್ತಾಗ್ತಿರ್ಲಿಲ್ಲ, ಇವತ್ತು ಎಂತ ಇರಲಿಲ್ಲ ಹಾಗೆ ಮಾಡುವ. ಅಮ್ಮನಿಗೆ ಕೊಡೋದಿಲ್ಲ ಈಗ ಪೋಡಿ ಗೀಡಿ ಎಂತಿಲ್ಲ. ಪೋಡಿ 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 ಬಿಸಿ ಬಿಸಿ ಪೋಡಿ. ಇಡೋದನ್ನ ಅಮ್ಮನಿಗೆ ಕೊಡ್ತಾ ಇಲ್ಲ. ಆಸೆ ಅದ ಆಸೆ ಅದ ಅವರಿಗೆ ತಿನ್ಲಿಕ್ಕೆ ಆಗುದಿಲ್ಲಲ್ಲ ಅದಕ್ಕೆ ಹಾಗೆಲ್ಲ ಹೇಳು ಕುರುಚುವನು ಅರ್ಮ ಈ ಆರೋಗ್ಯ ಬೋಡ ನಿಕ್ಕೆ ಒಂಜಿ ದಿನದ ಆಸೆ ಬೋಡ ಎಣ್ಣೆದ ಕೊರಚಿದ ಆದ ಇವನ ಕೋಕು ಹೋಗಿ ಸೈಡ್ ಎಫೆಕ್ಟ್ ಆಗಿದೆ. ದಾಯಿಗೆ ನೆರ್ಪುನಿ ಕಲ್ಪ ಒಂಜಿ ಗೊಬ್ಬಡು ಹಾಗೆ ದಾತ ಅನ್ಪುಣಿ ಮಂಡೆ ಗೊಪ್ಪು ಜತ ಗೈಸ್ ನೋಡಿ ಅಮ್ಮ ಹೊಸತ್ತು ಇದು ಹಾಕಿದ್ದಾರೆ ಸ್ವೆಟರ್. ಕೈ ಉದ್ದಾಣ ಬಗ ಮಲ್ಲೇಜ್ ಕೈ ಉದ್ದಾಣ ನಾನು ಎಡ್ಡೆ ಹಾಪುಜ. ಇದು ಕೂಡ ನಾನು ಬೈದು ಮತ್ತೆ ಕೂಡ ಸಾಕ್ಸ್ ಹಾಕ್ಲಿಲ್ಲ ಅನ್ಬೆ ಅದು ಸಾಕ್ಸ್ ತಾನೆ ವಾಡುಜಾರೆ ಅದಕ್ಕೆ ವಾಂಡ ಲಕ್ಕದಂಡ ಪಾಡಿ ಅವ ಮಾತ್ರ ಬರಿಯಾರ ನಾನೇ ಆಯ್ತು ಗುಣ ಹೋಚಮ್ಮ ಪಜಾಡ್ ಈ ಮನ್ಪುಣದು ನನಗೆ ಎನ್ನೀರು ಬೇಗ ಸರಿ ಇಜ್ಜಿ. ಇನ್ನು ಊಟ ಆಯಿತು ಗೈಸ್, ಮಲಗುದು. ಕಮೆಂಟ್ ಓದ್ತೇನೆ ಆಯ್ತು ಈಗ ಗೈಸ್. ಕಮೆಂಟ್ ಓದೋ ನಾವು ಫಸ್ಟ್ ಕಮೆಂಟ್ ಜಾಯ್ಸ್ ಡಿಸೋಜ ಅಂತ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಯ್ ಡಿಯರ್, ಲವ್ ಫ್ರಮ್ ಮುಂಬೈ. ನಿಮ್ಮ ವಿಡಿಯೋ 2 ಇಯರಿಂದ ನೋಡ್ತಾ ಇದ್ದೀನಿ. ನಿಮ್ಮ ವಿಡಿಯೋ ನೋಡಿದರೆ ತುಂಬ ಖುಷಿಯಾಗುತ್ತೆ. ನೀವು ಈಗಿನ ಯೂತಿಗೆ ಇನ್ಸ್ಪಿರೇಷನ್. ಸ್ಟೇ ಬ್ಲೆಸ್ಸಡ್ ಬೋತ್ ಆಫ್ ಯು. ಗಾಡ್ ಆಲ್ವೇಸ್ ವಿತ್ ಯು. ನನ್ನ ಕಮೆಂಟ್ ರೀಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಒಂದು ಕಮೆಂಟ್ ಮಾಡಿದ್ದಕ್ಕೆ. ಪೂರ್ಣಿಮಾ ಪ್ರಸಾದ್ ಒಳ್ಳೆ ಕಮೆಂಟ್. ಸಂಧ್ಯಾ ಇರ್ನ ಫೇಸ್ ಹ್ಯಾಪಿನೆಸ್ ತೂದು ಎನ್ನ ಫೇಸಡ್ ಸ್ಮೈಲ್ ಬತ್ತಡು. ಗಾಡ್ ಬ್ಲೆಸ್ ಯು. ಇರಗೆ ದೇವರ್ನ ಮಸ್ತ್ ದಯೆ ಉಂಡು. ಎವ್ರಿ ಒನ್ ವಾಂಟ್ ಗೆಟ್ ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಮೆಂಟ್. ಅನುಷಾ ಅನ್ನು ನೈಸ್ ಲಾಗ್, ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಶ್ರವಣ್ ಅಂತ, ನೀವು ಬೇಗ ಗೋಲ್ಡನ್ ಪ್ಲೇ ಬಟನ್ ಓಪನ್ ಮಾಡುವುದು ನೋಡಬೇಕು ಅಂತೇಳಿ. ಥ್ಯಾಂಕ್ ಯು. ಮತ್ತೊಂದು ಕಮೆಂಟ್ ಚೈತ್ರ ಎಸ್ ಅಂತೇಳಿ. ಮೊನ್ನೆ ಒಂದು ನನಗೆ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡಿದ್ರು, ಅದಕ್ಕೆ ರಿಪ್ಲೈ ಕೊಟ್ಟದವರು. ಏರು ಮಾರೆ ಅಂಚಿನ ಫ್ಯಾಮಿಲಿ ಇಜ್ಜಂದಿನಕುಲು ಮಾನ ಮರ್ಯಾದಿ ಪನ್ಪಿನೇನು ಬುಡ್ತಿನಕುಲು ಅಕ್ಲಿಗೆ ಫ್ಯಾಮಿಲಿ ಪನ್ಪುನ ಫೀಲಿಂಗ್ಸ್ ಇಜ್ಜಿ ಬೇತಕ್ಲಿಗೆ ದದನ ಪನ್ಪುನು ಅಕ್ಲಿಗೆ ಪೂರ ಅಂತೇಳಿ. ನಿಜ ಹೇಳಬೇಕಾ, ನಾನು ಫ್ಯಾಮಿಲಿ ಇಲ್ಲದವರು ಇದೆಲ್ಲ ಕಮೆಂಟ್ ಮಾಡೋದಿಲ್ಲ ಆಯಿತಾ. ಸತ್ಯ ಹೇಳೋದು ನಾನು, ನನಗೆ ಗೊತ್ತುಂಟು. ಈಗ ನನ್ನನ್ನೇ ತಿಳ್ಕೊಳ್ಳಿ, ಯಾರು ಈಗ ಇರುವುದಿಲ್ಲಲ್ಲ ಅವರು ಬೇರೆಯವರಿಗೆ ಈ ರೀತಿ ಕಮೆಂಟ್ ಮಾಡೋದಿಲ್ಲ. ಯಾಕೆ ಗೊತ್ತುಂಟ, ಅವರಿಗೆ ಅದರ ನೋವೆಲ್ಲ ಗೊತ್ತಿರ್ತದೆ. ಒಟ್ರಾಶಿ ಕಮೆಂಟ್ ಮಾಡ್ತಾರಲ್ಲ ಜಾಸ್ತಿ, ಅವರಿಗೆಲ್ಲ ಇರ್ತಾರೆ. ಎಲ್ಲ ಇದ್ದು ಅವರು ಯಾರ ಹತ್ರ ಒಂದು ಫ್ಯಾಮಿಲಿಯಲ್ಲಿ ಪ್ರೀತಿ ಇರುವುದಿಲ್ಲ ಅಂಥವರು ಹಾಗೆ ಇರುವುದು, ಗೊತ್ತಾಯ್ತಾ. ಇಲ್ಲದವರಲ್ಲ, ಅದು ಇದ್ದವರು ಒಟ್ರಾಶಿ ಬೆಳೆಸಿರ್ತಾರಲ್ಲ ಹಾಗೆ, ಅದರಲ್ಲಿ ಅನ್ನೊಂದಂತ ಹಾಗೆ ಇರ್ತದೆ. ಬಿಡಿ, ನಮಗೆ ಯಾಕೆ, ಅವರವರ ಕರ್ಮ ಅವರವರಿಗೆ, ನಮ್ಮ ಕರ್ಮ ನಮಗೆ ಎಂತೇಳುದು ತಲೆಯಲ್ಲಿ ತುಂಬ ಉಂಟು, ಸಾಕು. ಪ್ರೇಮ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಐ ಲವ್ ಅಮ್ಮ. ಅಮ್ಮನ ನೋಡುವಾಗ ಸೇಮ್ ನನ್ನ ಅಮ್ಮನ ಥರನೇ ಕಾಣ್ತಾರೆ. ಇನ್ನೋಸೆಂಟ್ ಫೇಸ್ ಪಾಪ ಅವರು. ಇನ್ನೋಸೆಂಟ್ ಫೇಸ್ ಕೂಡ ಅಲ್ಲ, ಇನ್ನೋಸೆಂಟ್ ಕೂಡ ಅವರು ಹಾಗೆ. ಅವರಿಗೆ ಎಂತ ಹೇಳೋದು, ಮನಸ್ಸಲ್ಲಿ ಎಲ್ಲ ಇಟ್ಕೊಂಡುದು ಎಂತ ಇಲ್ಲ, ಸೀದಾ ಹೇಳುದು ಯಾರಿಗೆ ಕೂಡ ಎಂತ. ಮತ್ತು ಈಗ ತುಂಬ ಒಂದು ಇದಾಗಿದ್ದಾರೆ ಅಂತ ಹೇಳೋದು, ಪಾಪ ಆಗಿದ್ದಾರೆ. ಬಾಲೆ ಆಕ್ಸಿಜನ್ ಮಿಷಿನ್ ತುಲ
BTSಗಳು ಒಂದು ಒಳ್ಳೆ ಕಮೆಂಟ್, ಅಕ್ಕ ಇರು ದಿನಾಲಕ್ಕೆ ತೆತ್ತಿದ ಮಂಜಲ್ ಕೊರೋರ್ಚಿ ಗ್ಯಾಸ್ಟ್ರಿಕ್ ಆಪುನ ಅಂತ. ಈಗ ಕೊಡ್ತಾ ಇಲ್ಲ ಅಮ್ಮನಿಗೆ ಮೊಟ್ಟೆ, ಯಾಕಂದರೆ ನಮ್ಮ ಪೂಜೆ ಉಂಟು ಹೇಳಿದೆಲ್ಲ ಈಗ ವೆಜ್, ಹಾಗಾಗಿ ಮೊಟ್ಟೆ ಎಲ್ಲ ತಿಂತಾ ಇಲ್ಲ. ಆಗಬೇಕು ನೋಡುವ ಆಯಿತಾ. ಅಕ್ಲೆ ನರ್ಜನೆಲ್ಲ ಗೂಡುಬೇಡ. ಲಾಸ್ಟ್ ಕಮೆಂಟ್ ಗೈಸ್ ಮೇಘನಾ ಅಂತ, ಇಗ್ನೋರ್ ದ ನೆಗೆಟಿವಿಟಿ ಆ್ಯಂಡ್ ಕೀಪ್ ಕ್ರಿಯೇಟಿಂಗ್ ಅಮೇಝಿಂಗ್ ಕಂಟೆಂಟ್, ವಿ ಲವ್ ವಾಚಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಗಂಟೆ 9:50 ಆಗ್ತಾ ಬಂತು ಗೈಸ್. ಇನ್ನು ಮಲ್ಕೊಡೋದು, ಬೆಕ್ಕುಗಳನ್ನೆಲ್ಲ ಗೂಡಿಗೆ ಹಾಕಿಕೊಂಡು ಪೆಂಡಿಂಗ್. ಇಬ್ಬರನ್ನು ಹಾಕಿ ಆಗಿದೆ, ಇಬ್ಬರಿದ್ದಾರೆ ಇಲ್ಲಿ. ಈಗ ಮೇಲೊಬ್ಬ ಇಲ್ಲೊಬ್ಬ. ಇವನಿಗೆ ಹುಷಾರಿಲ್ಲ, ಹೊಟ್ಟೆ ಸರಿ ಇಲ್ಲ ಅವನಿಗೆ, ಹೊಟ್ಟೆ ಸರಿ ಇಲ್ಲ. ಹೇಗೆ ಗೊತ್ತಾ, ಮೊನ್ನೆ ಸ್ವಲ್ಪ ನಾನು ರೈಸನ್ನು ಮಿಕ್ಸ್ ಮಾಡಿ ಅದರಲ್ಲಿ ಇಟ್ಟಿದ್ದೆ. ಅಂದರೆ ಅದೇ ತಿನ್ನೋದಲ್ಲ ಅವನು, ರೈಸ್ ತಿಂದರೆ ಒಳ್ಳೇದಂತ ನೋಡಿ. ರೈಸ್ ತಿಂದ್ರೇ ಆಗೋದಿಲ್ಲ ಅವನಿಗೆ. ನಮ್ಮ ನಾರ್ಮಲ್ ಬೆಕ್ಕುಗಳಿಗೆ ಎಂತ ಆಗೋದಿಲ್ಲ ರೈಸ್ ತಿಂದರೆ, ಇವನಿಗೆ ಆಗ್ತಾ ಇಲ್ಲ ಮಾರೆ. ಅಭ್ಯಾಸ ಇಲ್ಲದೇ ಏನ. ಜಪ್ಪು ಬಾಲೆ, ಚಪ್ಪು ನಾದ ಚಪ್ಪು ಬಗದಾನೆ ಬಿಡ, ಹಿಂಗೆ ಬಿಡು ಚಪ್ಪುಗೆ. ಮತ್ತೆ ಉಂಟಲ್ಲ, ಬೆಳಗ್ಗೆ ಏಳಾದರೂ ಕಣ್ಣು ಬಿಡುವುದಿಲ್ಲ ಅವನು ಮಾಡಿಕೊಂಡು, ಈಗ ಮಲಗುವುದಿಲ್ಲ. ಹಾಗೆ ಸಿಗೋಣ ಗೈಸ್ ನಾವು ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಗೈಸ್, ಬೈ, ಟೇಕ್ ಕೇರ್.